ಹಾಯ್. ಈ ವಿಡಿಯೋ ಹೆಲ್ಪ್ಗೋಸ್ಕರ ಮಾತ್ರ, ನನಗಲ್ಲ. ಒಂದು ಹುಡುಗ, ಆ ಹುಡುಗನ ಹೆಸರು ಹೇಳೋದು ಬೇಡ, ಎಕ್ಸ್ ಅಂತಲೇ ಇಟ್ಕೊಳ್ಳೋಣ. ಎಕ್ಸೋ ವೈಯೋ ಝಿಯೋ ಇಟ್ಕೊಳ್ಳೋಣ. ನನಗೆ ಒಂದು ಇನ್ಸ್ಟಾಗ್ರಾಮಲ್ಲಿ ಒಂದು ಆಲ್ಮೋಸ್ಟ್ 3-4 ವೀಕ್ಸಿಂದನೂ ಹಾಯ್ 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 ಅಕ್ಕ, ಹಾಯ್ ಅಕ್ಕ, ಪ್ಲೀಸ್ ರಿಪ್ಲೈ ಮೀ, ಇಷ್ಟೇ ನನಗೆ ಮೆಸೇಜ್ ಬರ್ತಿದ್ದಿದ್ದು. ಸೊ ಬರೀ ಹಾಯ್ ಅಂದರೆ ಇದೆಲ್ಲ ಅಂದರೆ ನಾನು ನಿಜ ರಿಪ್ಲೈ ಮಾಡಲ್ಲ. ನಾನು ಏನಾದರೂ ವಿಷಯ ಇದ್ದರೆ ಮೆಸೇಜಲ್ಲಿ ನಾನು ಯಾವಾಗ ನೋಡ್ತೀನೋ ಅವಾಗ ತಕ್ಷಣ ಓಪನ್ ಮಾಡಿ ರಿಪ್ಲೈ ಮಾಡ್ತೀನಿ. ಸೊ ಅಕ್ಕ ಪ್ಲೀಸ್ ರಿಪ್ಲೈ, ಗಿವ್ ಮಿ 2 ಮಿನಿಟ್ಸ್ ಪ್ಲೀಸ್ ಅಕ್ಕ, ಹಂಗೆ ಹಿಂಗೆ ಅಂದಾಗ ನನಗೇನೋ ಅನಿಸ್ತು, ಹೇಳಪ್ಪ ಏನಪ್ಪ, ಡೋಂಟ್ ಸ್ಪ್ಯಾಮ್, ಏನು ವಿಷಯ ಹೇಳು ಅಂತ ಹೇಳಿದೆ. ಸೊ ನಾನು ನಿಮ್ಮ ಜೊತೆ ಕಾಲ್ ಮಾಡಿ ಮಾತಾಡಬೇಕು ನಾನು. ಸೊ ಅದೆಲ್ಲ ಆಗಲ್ಲಪ್ಪ, ನೀವು ವಾಯ್ಸ್ ನೋಟ್ ಕಳಿಸು, ಇಲ್ಲಾಂದರೆ ಮೆಸೇಜ್ ಮಾಡು, ಫೋನ್ ನಂಬರೆಲ್ಲ ಕೊಡೋಕ್ಕಾಗಲ್ಲ. ಸೊ ಟೈಪಿಂಗ್ ಅಂತ ಬಂತು, ನಾನು ಬಿಟ್ಟೆ. ಒಂದು ಸ್ವಲ್ಪ ಹೊತ್ತು ಆದಮೇಲೆ ಬಂದು ನೋಡ್ತೀನಿ, ಒಂದಷ್ಟೊಂದು ಮೆಸೇಜ್. ಏನಂದರೆ ಆ ಹುಡುಗಂದು ಸ್ಟೋರಿ ಹೇಳ್ತಿದ್ದಾನೆ. ಏನಕ್ಕೆ ನನ್ನ ಹತ್ರ ಹೇಳ್ತಾರೆ ಅಂತ ಗೊತ್ತಿಲ್ಲ. ನನ್ನ ಏನು ನೆನೆಸ್ಕೊಂಡು ನನ್ನ ಹತ್ರ ಹೇಳ್ತಾರೆ, ನಾನು ಏನು ಅವ್ರಿಗೆ ಸೊಲ್ಯೂಷನ್ ಕೊಡೋಕ್ಕಾಗತ್ತೆ ಅಂತ ಗೊತ್ತಿಲ್ಲ. ಬಟ್ ಆ ಹುಡುಗನ ಸ್ಟೋರಿ ಏನಂದರೆ, 27-28 ವರ್ಷದ ಹುಡುಗ, ಅಪ್ಪನ ಬಿಸ್ನೆಸ್ ನೋಡ್ಕೋತಾ ಇದ್ದಾನೆ. ಏನಾಗಿದೆ, ಒಂದು ಹುಡುಗಿನ ಲವ್ ಮಾಡಿದ್ದಾನೆ. ಲವ್ ಮಾಡಿದ್ಮೇಲೆ ಆ ಹುಡುಗಿಗೆ ಮದುವೆ ಆಗೋಗಿದೆ. ಸೊ ಮದುವೆ ಆದಮೇಲೆ ರೆಕಾರ್ಡ್ ಆಗ್ತಿದೆಯಾ ನೋಡ್ತೀನಿ, ಆಗ್ತಾಯಿದೆ. ಮದುವೆ ಆಗೋಗಿದೆ. ಸೊ ಈ ಹುಡುಗನು ಅದೇ ನೆನಪಲ್ಲಿ ಸ್ವಲ್ಪ ಅಪ್ಸೆಟಲ್ಲಿ ಸುತ್ತಾಡ್ತಿದ್ದಾನೆ. ಮನೇಲೆಲ್ಲರೂ ನೋಡಿ ಫೋರ್ಸ್ ಮಾಡಿ ಇನ್ನೊಂದು ಹುಡುಗಿನ ಮದುವೆ ಮಾಡ್ತಾರೆ. ಆವಾಗ ಏನಾಗಿದೆ, ಮದುವೆ ಆಗಿದೆ, ಅಷ್ಟು ಚೆನ್ನಾಗೂ ಹೋಗ್ತಾ ಇಲ್ಲ ಹುಡುಗ ಹುಡುಗಿಗೂ. ಹುಡುಗಿ ಏನಂದರೆ ಇವನು ಕಂಪ್ಲೇಂಟ್ ಮಾಡೋದು, ಬಿಕಾಸ್ ಇದು ಒನ್ ಸೈಡ್ ಸ್ಟೋರಿ. ಆ ಹುಡುಗಿ ಬಗ್ಗೆ ನನಗೇನೂ ಗೊತ್ತಿಲ್ಲ. ಹುಡುಗಿ ಏನು ಕೆಲಸನೇ ಮಾಡಲ್ವಂತೆ, ಯಾವಾಗಲೂ ಮಲ್ಕೊಂಡೇ ಇರ್ತಾಳಂತೆ, ಫ್ರೆಂಡ್ಸೂ ಇಲ್ವಂತೆ, ಮನೆಯೊಳಗೆ ಇರೋದು, ನಮ್ಮ ಅಪ್ಪ ಅಮ್ಮನ ಜೊತೆ ಮಾತಾಡಲ್ಲ, ಹೊರ್ಗಡೆ ಕರೆದ್ರು ಬರಲ್ಲ, ಈ ಥರ ಎಲ್ಲ ಹೇಳ್ತಿದ್ದ. ಆಮೇಲಿಂದ ಆ್ಯಕ್ಸಿಡೆಂಟಾಗಿ, ನಮ್ಮ ಪ್ಲ್ಯಾನೇ ಇಲ್ಲ ಮಗು ಮಾಡ್ಕೋಬೇಕು ಅಂತ, ಆ್ಯಕ್ಸಿಡೆಂಟಾಗಿ ಮಗು ಆಯಿತು, ಹೆಣ್ಮಗು ಆಗಿದೆ. ಇದಕ್ಕಿಂತ ಮುಂಚೆ ಏನಾಗಿದೆ, ಇವಳು ಪ್ರೆಗ್ನೆಂಟ್ ಆಗಿದ್ದಾಗ ಒಂದು ಫಂಕ್ಷನ್ಗೆ ಹೋಗಿದ್ದಾರೆ. ಆ ಫಂಕ್ಷನಲ್ಲಿ ಹೋದಾಗ ಇವನು ಕುಡಿಯಲ್ವಂತೆ, ಅಷ್ಟು ಸೋಷಿಯಲ್ ಡ್ರಿಂಕರ್, ಯಾವಾಗಲಾದರೂ ಒಂದ್ಸರಿ ಕುಡಿತಾರಂತೆ. ಸೊ ಕಸಿನ್ದು ಮದುವೆ ಅಂದಾಗ್ಲಿ ಅಂದಮೇಲೆ ಬ್ಯಾಚುಲರ್ ಪಾರ್ಟಿ ಥರ ಮದುವೆ ಹಿಂದಿನ ದಿನ ತೊಗೊಳಕ್ಕೆ ಹೇಳಿದಾರಂತೆ, ಇದು ಡ್ರಿಂಕ್ಸ್ ತೊಗೊಳಕ್ಕೆ ಹೇಳಿದಾರಂತೆ. ಸೊ ಇವನು ಬಂದು ಹುಡುಗಿ ಹತ್ರ ಕೇಳಿದ್ದಾನೆ, ಹುಡುಗಿನೂ ಓಕೆ ಅಂದಿದೆ, ಕುಡ್ದಿದ್ದಾರೆ. ಆಮೇಲಿಂದ ಸ್ಮೋಕು ಎಲ್ಲ ಮಾಡಿದ್ದಾರೆ. ಇದನ್ನು ಆ ಹುಡುಗಿ ನೋಡ್ಕೊಂಡಿದೆ, ಅದು ಹೋಗಿ ಮನೇಲಿ ಕಂಪ್ಲೇಂಟ್ ಮಾಡಿರೋದು, ಕುಡಿತಾನೆ, ಸೇರ್ತಾನೆ. ಸೊ ಇದನ್ನೆಲ್ಲ ನೋಡಿದ್ರೆ ಇವನು ಹುಡುಗ ಸರಿ ಇಲ್ಲ ಅನಿಸುತ್ತೆ, ಹಂಗೆ ಹಿಂಗೆ ಅಂದ್ಕೊಂಡು ಜಗಳ ಸ್ಟಾರ್ಟ್ ಆಯಿತು. ಸ್ಟಾರ್ಟಿಂಗಲ್ಲೇ ಇದು ಬಸ್ರಿ ಆಗೋಕ್ಕಿಂತ ಮುಂಚೆನೋ ಇಲ್ಲ, ಅದಾದಮೇಲೆ ನನಗೆ ಗೊತ್ತಿಲ್ಲ, ಬಟ್ ಇದು ಸ್ಟೋರಿ ಇದು. ಆಮೇಲಿಂದ ಏನಾಗ್ಬಿಟ್ಟಿತ್ತು, ಮೆಸೇಜ್ ಬಂದಿದೆ ಒಂದು ವಾಟ್ಸಪ್ಪಲ್ಲೂ ಯಾವುದಲ್ಲೂ ಮೆಸೇಜ್ ನೋಡ್ಬಿಟ್ಟಿದ್ದಾಳೆ ಹುಡುಗಿ. ಏನಂದರೆ ಎಕ್ಸ್ ಬಂದು ಇವನ ಜೊತೆ ಮಾತಾಡ್ತಿದ್ದಾಳೆ. ಏನು ಮಾತಾಡ್ತಿದ್ದಾಳೆ ಅಂದರೆ, ಇವನು ಹೇಳೋ ಪ್ರಕಾರ ಅವಳಿಗೆ ಮದುವೆ ಆಗಿದೆ ಅಕ್ಕ, ಒಂದು ಗಂಡು ಮಗುನೂ ಇದೆ ಅವಳಿಗೆ. ಸೊ ನನ್ನ ಹತ್ರ ಬಂದು ಅವ್ರ ಪ್ರಾಬ್ಲಮ್ ಇದೆ, ಏನೋ ಅವಳು ಸಾಯಬೇಕು ಅಂತ ಅಂದ್ಕೊಂಡಿದ್ಲಂತೆ. ಸೊ ಒಂದು ಲಾಸ್ಟ್ ಆಪ್ಷನ್ ಮಾತಾಡಬೇಕು ಅಂತ ಅನಿಸ್ತದೆ, ಕಾಲ್ ಮಾಡಿದ್ಲು. ಆಮೇಲೆ ನಾನೆಲ್ಲ ಮಾತಾಡಿ, ಇಲ್ಲ ನೀನು ದುಡಿ, ನೀನು ಹಿಂಗೆ ಮಾಡು, ನಾನು ಹೆಲ್ಪ್ ಮಾಡ್ತೀನಿ ಅಂತ ಇವನು ಹೇಳಿದಾರಂತೆ. ನಾನು ನಿಜವಾಗ್ಲೂ ಬೇರೆ ಯಾವ ದೃಷ್ಟಿಲೂ ಹೇಳಿಲ್ಲ, ಹೆಲ್ಪ್ ಮಾಡೋಣ ಅಂತ ಹೇಳಿದೆ. ಏನೇ ಅಂದರೂ ಲವ್ ಹೋಗಲ್ಲ ಅಲ್ವಕ್ಕ, ಅದು ನಾನು ಹೆಲ್ಪ್ ಮಾಡೋಣ ಅಂತ ಮಾಡಿದೆ. ಸೊ ಅವಳು ಏನಕ್ಕೋ ಒಂದು ವಿಷಯಕ್ಕೆ ನನಗೆ ಮೆಸೇಜ್ ಮಾಡಿದ್ದಾಳೆ, ಅದನ್ನು ಇವಳು ನೋಡಿಬಿಟ್ಟಿದ್ದಾಳೆ. ಸೊ ದೊಡ್ಡ ಜಗಳ ಆಗ್ಬಿಟ್ಟು ಬಸ್ರಿ ಆದಮೇಲೆ ಈ ವಿಷಯ ಆಗಿರೋದು. ಅಮ್ಮನ ಮನೆಗೆ ಹೊಟ್ಟೋಗಿದ್ದಾಳೆ. ಇವನೇನು ಹೇಳ್ತಿರೋದು ಅಂದರೆ, ಅಕ್ಕ ನಾನು ತಪ್ಪು ಮಾಡ್ತಿದ್ರೆ ಮೆಸೇಜ್ ನಾನು ಇಟ್ಕೋತಿರ್ಲಿಲ್ಲ, ಫುಲ್ ಮೆಸೇಜು ಹೋದಾಗ ಹೇಳ್ತಿದ್ದೀನಿ, ಅವಳು ರೆಡಿ ಇಲ್ಲ, ಅರ್ಥ ಮಾಡ್ಕೊಳಕ್ಕೆ ರೆಡಿ ಇಲ್ಲ. ಅವಳು ಬಸ್ರಿನೂ ಆದ್ಲು, ಮಗುನೂ ಆಯಿತು, ಮಗುಗೆ ಹಾಲು ಕೊಡ್ತಾ ಇಲ್ಲ, ಮಗುನ ಇದುವರೆಗೂ ನಮ್ಮ ಅಪ್ಪ ಅಮ್ಮನಿಗೆ ತೋರಿಸಿಲ್ಲ, ನಮ್ಮ ಅಪ್ಪ ಅಮ್ಮನ ಹತ್ರ ಮಾತಾಡಿಲ್ಲ, ಮಗುಗೆ 8 ತಿಂಗಳಾಯ್ತಾ ಬಂತು, ರಾತ್ರಿ ಮಗುಗೆ ಹಾಲು ಕೊಡಲ್ವಂತೆ. ಇವನೇ ಎವ್ರಿ ಡೇ ಹೋಗಿ ಅವರ ಅತ್ತೆ ಮನೇಲಿ ರಾತ್ರಿ ಎಲ್ಲ ನೋಡಿಕೊಂಡು ಬರಬೇಕಂತೆ. ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ಡಿವೋರ್ಸ್ಗೆ ಅಪ್ಲೈ ಮಾಡಿದ್ದಾಳಂತೆ. ನನಗೆ ನನ್ನ ಮಗು ಬೇಕು, ನಾನೇನು ತಪ್ಪು ಮಾಡಿಲ್ಲ, ನಾನೇನು ಇದು ಮಾಡೋಕ್ಕೂ ಸರಿ ನಾನು ಅಂತೆಲ್ಲ ಹೇಳ್ತಿದ್ದಾನೆ. ಆದರೆ ಆ ಹುಡುಗಿ ಬಂದು ಈ ಥರ ಲವ್ ಮಾಡಲ್ಲ, ಕೆಲಸ ಮಾಡಲ್ಲ, ಮಗುನಿಗೆ ನ್ಯಾಪಿ ಕೂಡ ಚೇಂಜ್ ಮಾಡಲ್ಲ, ಕೆಲಸದವ್ರನ್ನ ಇಟ್ಕೊಂಡಿದ್ದಾರೆ, ಹಂಗೆ ಹಿಂಗೆ ಅಂತ ಇಷ್ಟೆಲ್ಲ ಎಲ್ಲ ನನಗೆ ತಲೆನೇ ಸುತ್ತೋಯ್ತು. ಜಸ್ಟ್ ಒಂದು ಪ್ರಾಬ್ಲಮ್ನ ನೋಡ್ಬೇಕಾದ್ರೆ ನಾವು
ಆ ಹುಡುಗನ ಸ್ಥಾನದಲ್ಲಿ ಇಲ್ಲ ಹುಡುಗಿ ಸ್ಥಾನದಲ್ಲಿ ನಿಂತು ಯೋಚನೆ ಮಾಡ್ತೀವಲ್ವಾ, ಹುಡುಗನ ಸ್ಥಾನದಲ್ಲಿ ನಿಂತ್ಕೊಂಡು ನೋಡಿದಾಗ ನನಗೆ ತುಂಬ ಪಾಪ ಅನಿಸ್ತು. ಅವನು ಅಯ್ಯೋ ಪಾಪ ಏನು ಮಾಡ್ತಾನಪ್ಪ ಇದು ಹುಡುಗ ಅಂತ. ಹುಡುಗಿ ಸ್ಥಾನದಲ್ಲಿ ನಿಂತ್ಕೊಂಡು ನೋಡಿದಾಗ ಅವಳಿಗೆ ಖಂಡಿತ ಹರ್ಟ್ ಆಗಿದೆ ಎಕ್ಸ್ ಜೊತೆ ಮಾತಾಡಿದ್ದು. ಮೋಸ್ಟ್ಲಿ ಕುಡ್ದಿರೋದು ಅವಳಿಗೆ ಇಷ್ಟ ಆಗಿಲ್ಲ ಅನಿಸುತ್ತೆ. ಬಟ್ ಇದು ಒಳಗಡೆ ಏನು ನಡೆದಿದೆ ಅಂತ ನಮಗೆ ಗೊತ್ತಿಲ್ಲ ಅಲ್ಲ. ಸೊ ನನಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗಿಲ್ಲ ನನಗೆ. ಅಕ್ಕ ಡಿವೋರ್ಸ್ಗೆ ಅಪ್ಲೈ ಮಾಡ್ತಿದ್ದಾರಂತೆ, ಎಳೆ ಮಗುನ ಇಟ್ಕೊಂಡು ಹೆಂಗೆ. ಇದು ಆ್ಯಕ್ಚುಲಿ ತಮಿಳ್ ಹುಡುಗ. ನನಗೆ ಒಂದು ಕ್ಷಣ ಏನು ಹೇಳಬೇಕಂತ ಗೊತ್ತಾಗಿಲ್ಲ. ನಾನು ಅಂದೆ ಹೇಳಿದೆ, ಇದೆಲ್ಲ ಕಳೆದೋಗುತ್ತೆ ಪುಟ್ಟ, ಏನು ಮಾತಾಡೋಕೆ ಹೋಗ್ಬೇಡ, ಏನು ಬೈಯೋಕೆ ಹೋಗ್ಬೇಡ, ಜಾಸ್ತಿ ಫೋರ್ಸ್ ಮಾಡೋಕ್ಕೆ ಹೋಗ್ಬೇಡ, ಜಸ್ಟ್ ಬಿಟ್ಬಿಡು, ಒಂದು ಸ್ವಲ್ಪ ದಿನ ಬಿಡು. ಪಾಪು ಹುಟ್ಟಿದ್ಮೇಲೆ ಅದು ಪೋಸ್ಟ್ ಡೆಲಿವರಿ ಸ್ವಲ್ಪ ಡಿಪ್ರೆಷನ್ ಇರುತ್ತೆ, ಇಲ್ಲ ಮನೆಯವ್ರದ್ದು ಏನಾದರೂ ಪ್ರೆಷರು ಇರುತ್ತೆ, ಯಾರಾದರೂ ಹೇಳ್ಕೊಟ್ಟಿರ್ತಾರೆ, ಏನೋ ಒಂದು ವಿಷಯ ಇರುತ್ತೆ. ಈಗ ಏನೋ ಸಮಾಧಾನವಾಗಿರು, ಏನೂ ಹತ್ರಕ್ಕೆ ಹೋಗ್ಬೇಡ, ಅವಳ ಹತ್ರಕ್ಕೆ ಜಾಸ್ತಿ ಇದನ್ನ ಕೆತ್ಕಕ್ಕೆ ಹೋಗ್ಬೇಡ ಅಂತ ಹೇಳಿದ್ದೀನಿ. ಇಷ್ಟೇ ನನ್ನ ಕೈಯಲ್ಲಿ ಹೇಳೋಕ್ಕಾಗಿರೋದು. ಬಿಕಾಸ್ ಇದು ಏನು ವಿಷಯ ಪೂರ್ತಿ ಅಂತ ಗೊತ್ತಿಲ್ಲ ನನಗೆ. ಬಟ್ ಈ ಹುಡುಗನ ಸಿಚುವೇಶನ್ ಇದು. ಇವನಿಗೆ ಏನಂದರೆ ಫ್ರೆಂಡ್ಸ್ ಎಲ್ಲ ಇದ್ದಾರಂತೆ. ಈಗ ಫ್ರೆಂಡ್ಸ್ ಹತ್ರ ನಾನು ಈ ವಿಷಯ ಶೇರ್ ಮಾಡಿದ್ರೆ ಈ ಪ್ರಾಬ್ಲಮ್ ಸಾಲ್ವ್ ಆಯಿತು ಅಂದಮೇಲೆ ಅಂದ್ಬಿಟ್ರೆ ನನ್ನ ಹೆಂಡ್ತಿನ ನೋಡೋ ದೃಷ್ಟಿ ಬೇರೆ ಆಗುತ್ತೆ. ನಮ್ಮ ಅಪ್ಪ ಅಮ್ಮನಿಗೂ ಕೂಡ ಗೊತ್ತಿಲ್ಲ. ಅವ್ರಿಗೆ ಗೊತ್ತಾಗ್ಬಿಟ್ರೆ ಅವ್ರು ಫೋರ್ಸ್ ಮಾಡಿ ಮದುವೆ ಮಾಡಿರೋದು, ನನ್ನಿಂದ ನನ್ನ ಮಗನ ಜೀವನ ಹಾಳಾಯಿತು ಅಂತ ಅವ್ರು ನೋವು ಮಾಡ್ಕೋತಾರೆ. ನನಗೇನಂತ ಗೊತ್ತಿಲ್ಲ. ನಿಮ್ಮನ್ನ ನೋಡಿ ನನ್ನ ಅಕ್ಕ, ನನ್ನ ಭಾವ ಥರ ನನಗೆ ಫೀಲ್ ಆಗುತ್ತೆ. ಸೊ ಅದಕ್ಕೆ ನನ್ನ ಅಕ್ಕ, ನಿನ್ನ ಟಿಕ್ಟಾಕ್ ಟೈಮಿಂದನೂ ನಾನು ಇದು ಮಾಡ್ತೀನಿ. ನಾನು ಕಾಲೇಜ್ಗೆ ಹೋಗ್ಬೇಕಾರಿಂದನೂ ನಾನು ನಿನ್ನ ಫಾಲೋ ಮಾಡ್ತಾಯಿದ್ದೀನಿ. ಸೊ ನನಗೇನೋ ಕನೆಕ್ಷನ್, ಅದಕ್ಕೆ ನಿನ್ನ ಜೊತೆ ಮಾತಾಡಬೇಕು ಅನಿಸ್ತು. ನೀನು ಕಮೆಂಟ್ ಮಾಡಿದ್ರೆಲ್ಲ ರಿಪ್ಲೈ ಎಲ್ಲ ಮಾಡ್ತೀಯ ಬೇರೆ, ಹಾಗೆ ಹಿಂಗೆ ಅಂತೆಲ್ಲ. ನನಗೆ ನಿಜವಾಗ್ಲೂ ಹೇಳ್ತೀನಿ, ಹಿಂಗೆಲ್ಲ ಪ್ರಾಬ್ಲಮ್ ಬರುತ್ತಲ್ವ, ಹೆಂಗೆ ಸಾಲ್ವ್ ಮಾಡೋದು ಸತ್ಯವಾಗ್ಲೂ ನನಗೆ ಗೊತ್ತಿಲ್ಲ ಗೈಸ್. ಇದು ಈ ಹುಡುಗನೋ ಈ ಹುಡುಗಿನೋ ನಿಮ್ಮ ಮನೇಲಿ ಯಾರೋ ಒಬ್ಬರು ಅಂತ ಅಂದ್ಕೊಂಡು ಯೋಚನೆ ಮಾಡಿ. ಆ ಹುಡುಗನಿಗೆ ಏನು ಹೇಳ್ತೀರಾ, ಏನು ಸಮಾಧಾನ ಮಾಡ್ತೀರಾ. ಸಿಕ್ಕಾಬಡೆ ಡಿಪ್ರೆಸ್ ಆಗಿದ್ದ. ಇದು ಆ್ಯಕ್ಚುಲಿ ಒಂದು 4-5 ದಿನದ ಮುಂಚೆ ನಡೆದಿರೋದು. ಅದಾದಮೇಲೆ ನಾನು ಬಿಟ್ಬಿಟ್ಟೆ. ನನಗೂ ಸ್ವಲ್ಪ ಹರ್ಟ್ ಆಯಿತು. ಇದನ್ನೆಲ್ಲ ನಾನು ವೀಡಿಯೋ ಹಾಕಬೇಕಾ ಅಂತ ಗೊತ್ತಾಗಲಿಲ್ಲ. ಮತ್ತು ಅಕ್ಕ ಏನು ಮಾಡಲಿ ಅಂತ ಕೇಳಬೇಕಾದ್ರೆ ನನಗೆ ಒಂಥರ ಅನಿಸ್ತು. ನಾನು ಕೇಳಿದೆ, ಪರ್ಮಿಷನ್ ಕೇಳಿದೆ, ನೋಡಪ್ಪ ನಿನ್ನ ಹೆಸರೆಲ್ಲ ಹೇಳಲ್ಲ, ನಿನ್ನ ಪ್ರಾಬ್ಲಮ್ನ ನಾನು ಹಿಂಗೆ ವೀಡಿಯೋ ಹಾಕ್ತೀನಿ, ಅದೇನು ಕಮೆಂಟ್ಸ್ ಬರುತ್ತೆ ನಾನು ನಿನಗೆ ಲಿಂಕ್ ಕೊಡ್ತೀನಿ, ಓದ್ಕೋ ಅಂತ ಹೇಳಿದ್ದೀನಿ. ಆ ಹುಡುಗ ಓಕೆ ಅಂತ ಅಂದ. ಸೊ ಅದಕ್ಕೋಸ್ಕರ ವೀಡಿಯೋ ಮಾಡ್ತಾಯಿದ್ದೀನಿ ನಾನು. ಏನು ಮಾಡ್ಬೋದು, ನಿಮಗೇನಾದರೂ ಐಡಿಯಾ ಇದ್ದರೆ, ಸಮಾಧಾನದ ಮಾತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಇದು ಪ್ಯೂರಾಗಿ ಹೆಲ್ಪ್ ಮಾಡೋಕ್ಕೆ ಮಾತ್ರ. ಇದು ಎಲ್ಲ ಒಳ್ಳೆಯದಾಗಲಿ ಅಂತ ದೇವ್ರ ಹತ್ರ ನಾನು ಬೇಡ್ಕೊತೀನಿ. ನೀವು ಬೇಡ್ಕೊಳ್ಳಿ. ಹಂಗೆ ದಯವಿಟ್ಟು ನೀವು ಈ ವಿಡಿಯೋ ಫುಲ್ ನೋಡಿದರೆ ಆ ಹುಡುಗನಿಗೆ ಏನು ಮಾಡ್ಬೋದು ಫ್ಯೂಚರಲ್ಲಿ ಅಂತ ಏನಾದರೂ ಹೆಲ್ಪ್, ಅಡ್ವೈಸ್, ಸಮಾಧಾನದ ಮಾತುಗಳಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.